ಎಲ್ಲದ್ಲ ಅವಳು ಅಲ್ಲಿ ರೂಮಲ್ಲಿ ಕೂತ್ಕೊಂಡಿದ್ದಾಳಮ್ಮ, ಅಳ್ತಾ ಇದ್ದಾಳೆ. ಅಳ್ಳಿ ಅದೇನು ಮಾಡ್ತಾಳೆ ಮಾಡಲಿ ನೋಡೋಣ. ಓ ಅವಳು ಯಾಕನೋ ಭಾಳ ಇದನ್ನು ಮಾಡ್ತಾ ಇದ್ದಾಳೆ. ಎಷ್ಟು ಒಳ್ಳೆ ಮಾತನ್ನ ಹೇಳಿದ್ರು ಒಂಥರ ಮಾಡ್ತಾ ಇದ್ದಾಳೆ. ಯಾಕೋ ತಡಿ ಮಾಡ್ತೀನಿ ಅದೆಲ್ಲ ನೋಡೋಣ. ನಂಬರ್ಗೆ ಆ ಕಾಲಿಂಗಿರೋ ನಂಬರಿಗೆ ಮಾಡ್ತೀನಿ ಅದೇ ನೋಡೋಣ ಅದು ಯಾವನಂತ ತಿಳ್ಕೊಂಬನ. ಹಲೋ 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 ಹಲೋ. ಏಯ್ ಯಾವನ ನೀನು? ಯಾವನು ಹೇಳೋ, ಯಾವ್ರನೋ? ಏನೋ ಹೆಸರು ನಿಂದು? ಮಾತಾಡ್ದಂಗೆ ಸುಮ್ಮನೆ ಇದ್ರೆ ಏನಿಲ್ಲ ನೋಡು. ಯಾವನೋ ನೀನು? ನನ್ನ ಮಗಳಿಗೆ ಯಾಕೋ ಫೋನ್ ಮಾಡ್ತೀಯಾ? ಯಾವನೋ ನೀನು? ಯಾವ ಊರನಂತ ಹೇಳು. ಯಾವ ಊರನು, ಎಲ್ಲೇನು, ಏನೋ ಎತ್ತ ಅಂತ ಹೇಳಿದ್ರೆ ಸರಿ ನನಗೆಲ್ಲಾನು. ಇಲ್ಲಾಂದ್ರೆ ನಾನೇನೇನು ಸುಮ್ಮನಿರಲ್ಲ. ಹುಡುಕೊಂಬಂದು ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ನನ್ನ ಮಗನೇ. ನನ್ನ ಗಂಡು ಬರಲಿ ತಡಿಯೋ, ಎಲ್ಲ ವಿಷಯ ಹೇಳಿ ಅದು ಯಾವ ಊರನು ಏನೋ ಎತ್ತ ಎಲ್ಲ ತಿಳ್ಕೊಂಡು ನೀನು ಸರಿಯಾಗೆ ಮಾಡಲಿಲ್ಲ ಅಂದ್ರೆ ಕೇಳು. ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೋಡ್ತಾ ಇರು. ನೀನು ಸುಮ್ಮನಿರ್ತಾರೆ ಅಂತ ತಿಳ್ಕೊಬಿಟ್ಟಿದ್ಯಾ ನೀನು? ಯಾರು ಸುಮ್ಕಿರಲ್ಲ. ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ಕತ್ತೆ ನನ್ನ ಮಗನೇ. ಯಾಕೋ ಫೋನ್ ಮಾಡೋದು ನೀನು? ಯಾವನ ನೀನು? ಮಾತಾಡೋ, ಬರೀ ಬೈಯತ್ ಕೇಳಿಸ್ಕೊಂತ ಇದೆಯಲ್ಲ. ನೀನು ಕೈಗೆ ಸಿಗು ನನ್ನ ಮಗನೇ. ಏನೋ ತಿಳ್ಕೊಬಿಟ್ಟಿದ್ಯಾ ನೀನು? ಏನು ಮಾಡಲ್ಲ ಅಂತ ಇಲ್ಲಿಗೆ ಸುಮ್ಮನಿದ್ರೆ ಸರಿ ನೀನು. ಇಲ್ಲಾಂದರೆ ಏನಿಲ್ಲ ಲೋಪರ್. ನಿನಗೆ ಎಷ್ಟಲ್ಲ ಧೈರ್ಯ? ಫೋನ್ ಮಾಡಿದ್ಯಲ್ಲ, ಎಷ್ಟು ಧೈರ್ಯ ನಿನಗೆ? ತಡಿಯಲ್ಲ ನಮ್ಮ ಅಯ್ಯಪ್ಪ ಬರಲಿ ನನ್ನ ಮಗನೇ, ನಿನಗೆ ಸರಿಯಾಗಿ ಮಾಡಿಸ್ತೀನಿ. ಏನೋ ನಾವು ಸುಮ್ಮನಿದ್ದಂಗೆಲ್ಲ ನಿಂಗೆ ಯಾಕೋ ಜಾಸ್ತಿ ಆಗ್ತೈತಿ. ಇಂಥದ್ದು ಮಾಡಕ್ಕೆ ನಿಂತ್ಕೊಂಡಿದ್ರೇನು? ನಿಮ್ಗೆ ಯಾರು ಸಿಗ್ಲಿಲ್ವೇನು? ಬೇರೆ ಯಾರನ್ನ ನೋಡ್ಕೊಂಡು ನಿನ್ನ ಪಾಡಿ ನೀನು ಇರೋ. ಅಷ್ಟೊಂದು ಇದಾದರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಹೇಳಿ ಮದುವೆ ಆಗೋ. ಯಾರನ್ನ ನೋಡಿ ನನ್ನ ಮಗಳಿಗೆ ಯಾಕೋ ಫೋನ್ ಮಾಡ್ತೀಯಲ್ಲ ಒಪ್ಪರ್ ನನ್ನ ಮಗನೇ. ನೋಡಿ ಅದೇ ಕಟ್ ಮಾಡ್ದೆ. ಅದು ಯಾರು ಅಂತ ನಿನಗೇನೋ ಗೊತ್ತೇನಮ್ಮ ಮನ್ವಿತ? ಇಲ್ಲ ಕಣಮ್ಮ, ನನಗೆ ಗೊತ್ತಿಲ್ಲ ಯಾರು ಅಂತ. ಅದು ಏನೋ ಹುಡುಗಿಯರ ಹೆಸರು ಸೇವ್ ಮಾಡವಳೆ ನಂಬರು. ಅದು ಯಾರು ಅಂತ ಗೊತ್ತಿಲ್ಲ ಕಣಮ್ಮ ನನಗೆ. ಅದು ಯಾರು ಅಂತ ಗೊತ್ತಾಗ್ತಿಲ್ಲ. ನನ್ನ ಮೊಬೈಲಾಗ ಎತ್ತಲ್ಲ. ಇದ್ರಾಗ ಮಾಡಿದಕ್ಕೆ ಎತ್ತದ ನೋಡೋಣ ಅಂತೇಳಿ ಈಗ ಮಾಡಿದ್ರೆ ಇದ್ರಾಗ ಮಾತಾಡ್ತಾನೆ. ವಾಯ್ಸ್ ಕೇಳ್ತಿದ್ದಂಗೆ ಅಲೋ ಅಂತಿದ್ದಂಗೆ ಸುಮ್ಮನಾಗ್ಬಿಟ್ಟ. ಇನ್ನು ಎತ್ತಲ್ಲ ನೋಡು. ಗೊತ್ತಾಗೈತೆ ಎಂಬುದು ವಿಷಯ ಗೊತ್ತಾಗೈತೆ ಎಂಬುದು ಗೊತ್ತೈತೆ. ಇನ್ನು ಎತ್ತಲ್ಲ ನೋಡು. ಯಾವ ನಂಬರ್ ನೋಡಿ ಅಲ್ಲಿ ಸ್ವಿಚ್ ಆಫ್ ಮಾಡ್ಕೊಬಿಟ್ಟವ್ನಿ. ಸ್ವಿಚ್ ಆಫ್ ಮಾಡ್ಕೊಬಿಟ್ಟವ್ನಿ. ಅದು ಯಾವನಂತ ಗೊತ್ತಾಗ್ಬೇಕು ನನ್ನ ಮಗನೇ. ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಅದು ಯಾರಂತ ಗೊತ್ತಾಗ್ಬೇಕು ಒಟ್ಟಿನಲ್ಲಿ ನನಗೆ. ಅದು ಯಾವ ಊರಾನು ಏನೋ ಎತ್ತ ಅವನು ಎಂತಾನು ಅಂಬುದು ಗೊತ್ತಾಗಬೇಕು. ಅವ್ನು ಎಂತ ಫೋನಾಗ ಮಾತಾಡ್ತಾಳೆ. ಒಟ್ಟು ಲೋಪರ್ ನನ್ನ ಮಕ್ಕಳು ಅಂತಾರೆ ಇಂತ ಇರ್ತಾರೆ. ಏಯ್ ಬಾರೆ ತನ್ವಿ ಏನಮ್ಮ ಹೇಳಿ. ಅದು ಯಾವನಂತ ಹೇಳ್ಬೇಕು. ನಿಮ್ಮ ಅಪ್ಪ ಬರಲಿ. ನಿಮ್ಮ ಅಪ್ಪ ಬಂದಾಗ ಹೇಳ್ತೀನಿ. ಫೋನ್ ಅವನು ಮಾಡಿದ್ರೆ ನೋಡು ಮಾತಾಡಲ್ಲ. ತಾಳಿ ನಿಮ್ಮ ಅಪ್ಪ ಬರಲಿ. ಅಮ್ಮ ಅಪ್ಪನ ಹೇಳ್ಬೇಡ ಕಣಮ್ಮ. ಪ್ಲೀಸ್ ಕಣಮ್ಮ, ಅಪ್ಪನ ಹೇಳ್ಬೇಡ. ಪ್ಲೀಸ್ ಅಪ್ಪನ ಹೇಳ್ಬೇಡ ಕಣಮ್ಮ. ಅಪ್ಪನ ಹೇಳ್ಬೇಡ ಪ್ಲೀಸ್. ನಿನ್ನ ಕೈ ಮುಗಿತೀನಿ, ಹೇಳ್ಬೇಡ ಕಣಮ್ಮ. ಅಪ್ಪನ ಹೇಳ್ಬೇಡ. ಅಪ್ಪನ ಹೇಳ್ಬೇಡ ಮತ್ತೆ ಹೇಳು. ಅದು ಯಾರು ಅಂತ, ಅದು ಯಾವನಂತ ಹೇಳಲಿಲ್ಲ ಅಂದ್ರೆ ನೋಡು ನಾನು ಏನಿಲ್ಲ. ಕುಕ್ಕ ಹೋಗಿ. ನಿಮ್ಮ ಅಪ್ಪ ಬರೋವರೆಗೂ ರೂಮ್ನ ಕುಕ್ಕ. ನಿಮ್ಮ ಅಪ್ಪ ಬಂದಮೇಲೆ ನಾನೆಲ್ಲ ಮಾತಾಡ್ತೀನಿ. ಹೋಗಿ ಹೇಳ್ತೀನಿ ಹೇಳ್ದಂಗಂತ ಇರಲ್ಲ. ಹೋಗು. ಅವ್ನು ಯಾವನು ಎಲ್ಲಿದ್ರು ಕಂಡಿಡ್ತೀನಿ. ಹೋಗಿ ಅದು ಯಾವನಂತ. ನಮ್ಮ ಮರ್ಯಾದೆ ತೆಗಿಯಕ್ಕೆ ನಿಂತ್ಕೊಂಡಿದ್ರಿ ಅಂತ ಬದುಕು ಮಾಡ್ಕೊಂಡು. ನಮಗೆಲ್ಲೂ ಟೆನ್ಷನ್ ಕೊಡೋಕೆ ನಿಂತ್ಕೊಂಡಿದ್ರ. ನಾವು ನಿಮಗಾಗಿ ಮಾಡೋದು. ನಾವೇನೇನು ಯಾರಿಗಾಗಿ ಏನು ಮಾಡಲ್ಲ. ಇಲ್ಲದ ನಮ್ಗೆ ಇಲ್ಲಿ ತಲೆ ಕೆಡ್ಸೋಕ್ಕಾಗಿ ಮಾಡ್ತೀರಾ ನೀವು. ನಿಮಗೆ ಮಾನ ಮರ್ಯಾದೆ ಇರೋದಾಗಿದ್ರೆ ನೀವು ಇಂಥ ಕೆಲಸ ಮಾಡ್ತಾ ಇರಲಿಲ್ಲ. ಮಾನ ಮರ್ಯಾದೆ ಸ್ವಲ್ಪ ಯಾರನ್ನ ಏನಂದಾರ ಅಸೆಲೆ ಆಡ್ಕೊಂತಾರೆ. ಒಂದೆರಡು ಸಿಕ್ಕಿದ್ರೆ ಸಾಕಪ್ಪ ಅಂತ. ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಅಂತ ಆಡ್ಕೊಂತಾರೆ. ಏನಾನ ನೀನು ನೋಡು. ನಿನ್ಗೇನು ಮಾಡಿ ನನಗೇನು ಮಾಡ್ಬೇಕಂಬದು ಚೆನ್ನಾಗಿ ಗೊತ್ತೈತಿ. ಹೋಗಿ ಅಲ್ಲೇ ಕುಕ್ಕ ಹೋಗಿ ಬತ್ತೀನಿ. ಇರು ಅಲ್ಲಿ ಬತ್ತೀನಿ. ಯಾಕೋ ಜಾಸ್ತಿ ಆಗ್ತೈತಿ ಹುಡುಗ. ಯಾಕ ಋತುಕ ಏನಾತ? ಯಾಕ ತನ್ವಿ ಮನ್ವಿ ಮೇಲೆ ಯಾಕ ರೊಚ್ಚಿಗೆ ಎದ್ದು ಬಿಟ್ಟಿದ್ಯಾ? ಇವಳ ಮೇಲೆ ಅಲ್ಲಪ್ಪ. ಇವಳು ಹೆಂಗ ಬದುಕು ಮಾಡ್ಕೊಂಡು ಹಂಗೆ ಗೌರವಾಗ ಐದಾಳತ್. ಈಗ ಇರಪ್ಪ ಇವಳದೇ ಸಣ್ಣಾಳ್ದು. ಯಾರು ತಗೊಂಡು ಅನ್ಬೇಡ ಕಣಪ್ಪ ಹೊರಗೆ ಅದೃಷ್ಟ. ಇವಳಮ್ಮ ಇವಳು ಯಾರು ತಗೋ ಫೋನ ಮಾತಾಡ್ಕೊಂಡು ಈಗ ನನಗೊಂದಿದಂತ ಅಲ್ಲಿ ನೋವಾಗ್ಬಿಟ್ಟೈತಿ. ಅಲ್ಲ ನಮ್ಮ ಮರ್ಯಾದೆ ಕಳೆದ್ಬಿಟ್ರೆ ಇಲ್ಲೆಲ್ಲ ಮೊದಲೇ ಆಡ್ಕೊಂತಾರೆ. ಅಯ್ಯೋ ಇವಳು ಊರಿಗೆಲ್ಲ ನ್ಯಾಯ ಹೇಳಕ್ಕೆ ಹೋಗ್ತಿದ್ಲು, ಮಗಳು ಸರಿಯಾಗಿ ಮಾಡಿದ್ಲು ಅಂತೇಳಿ ಆಡ್ಕೊಂತಾರೆ. ಅದಕ್ಕೇನೆ ನಾನು ಬೈತಾ ಇದ್ದೀನಿ. ನಿಮ್ಮಂತಾಗೆ ಕೂಕೊಂಡಿದ್ದೆಲ್ಲ ಅದೃಷ್ಟ ಬಂದೆ. ಅದಕ್ಕೆ ಬರೋದಕ್ಕೆ ಫೋನ ಮಾತಾಡ್ತಾ ಇದ್ದಾಳೆ. ಅದು ಯಾರು ಏನು ಎತ್ತ ಅಂತ ಕೇಳಿದ್ರೆ ಹೇಳಂಗೆ ಇಲ್ಲ. ಫೋನ್ ಮಾಡಿ ನನ್ನ ಮಗನ ನಾನು ಸರಿಯಾಗಿ ಉಗಿದ್ಬಿಟ್ಟೆ. ಯಾವನ ಲೋಪರ್ ನನ್ನ ಮಗ ನೀನು? ನನ್ನ ಮಗಳಿಗೆ ಯಾಕೋ ಫೋನ್ ಮಾಡ್ತೀಯ ಅಂತ ಉಗಿದ್ಬಿಟ್ಟೆ. ಟ್ರೂ ಕಲರಲ್ಲಿ ಬರುತ್ತಲ್ಲ, ಅದು ಯಾರ್ದಂತ ಏನು ಹೆಸರು ಏನೂ ಬರಲ್ಲ. ಇಲ್ಲ ಏನೂ ಬರ್ತಾ ಇಲ್ಲ. ಏನೋ ಬೇರೆ ಹಾಕ್ಬಿಟ್ಟವ್ರೆ. ಅದೇನೋ ಗೊತ್ತಾಯಿಲ್ಲ, ಹೆಸರು ಗೊತ್ತಾಯಿಲ್ಲ. ಇವಳೇನೋ ಬೇರೆನೇ ಹೆಸರು ಹಾಕೊಂಡವಳೆ ಯಾತನ.
ಅದು ಗೊತ್ತೇ ಆಗಲ್ಲ ಹಂಗೆ ಹಾಕೊಂಡವಳಿ. ಅದು ಯಾರು ಅಂತ ಗೊತ್ತಾಗಲ್ಲ ಕಣಪ್ಪ ಗುಂಡ. ಅದು ಯಾರು ಏನೋ ಯಾತ ಅಂತ ಒಂದಿಟ್ಟು ನಂಬರ್ ಕೊಟ್ಟಿರ್ತೀನಿ, ಕಂಡಿಡಿ. ಇವಾಗ ಎತ್ತಲ್ಲ ಹೇಳಿ, ನೀವು ಈಗಿನ ಮಾಡಿ ಬೈದಿದ್ರೆ ಎತ್ತಲ್ಲ. ನೋಡೋಣ ತಡಿ. ಈಗ ಋತು ಅಕ್ಕ ಹೊರಗೆ ತರಬೇಡ ಈ ವಿಷಯನ, ಒಳಗೆ ಬಗೆಹರಿಸ್ಕ. ನೀನು ಏನಿದ್ರು ಒಳಗೆ ಬಗೆಹರಿಸ್ಕ. ಪ್ರವೀಣಣ್ಣ ಬಂದಾಗ ಹೇಳು, ಒಳಗೆ ಬಗೆಹರಿಸ್ಕ. ಹೊರಗೆ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು. ಮಾತ್ರ ನೀನು ಬಿಟ್ಕೊಡ್ಬೇಡ, ಏನೇ ಆದರೂ ಸರಿ. ಸುಮ್ಮನೆ ಆಡ್ಕೊಂತಾನೆ. ಈಗ ನಮ್ಮ ಮಕ್ಕಳು ನಮ್ಮ ಮನೆ ವಿಚಾರನ ನಾವು ಒಳಗೆ ಬಗೆಹರಿಸ್ಕೋಬೇಕು. ಸುಮ್ಮನೆ ನಾಳೆರಿಗೆ ಗೊತ್ತಾಗಂಗೆ ಮಾಡಬಾರ್ದು. ಇವತ್ತು ನಾವು ಸಿಟ್ಟಿಗೆ ನಾಳೆರಿಗೆ ಗೊತ್ತಾಗಂಗೆ ಮಾಡಿದ್ರೆ ನಾಳೆ ದಿನ ನಾವು ಚೆನ್ನಾಗಿದ್ದಾಗ ಅದನ್ನೇ ಒಂದು ಮ್ಯಾಟ್ರಾಗಿ ತಗೊಂಡು ಮಾತಾಡ್ತಾರೆ. ಅದಕ್ಕೇ ಇನ್ನೊಂದು ವಿಷಯ ಮಾತ್ರ, ಇಂಥ ವಿಷಯಗಳನ್ನ ನಾವು ಒಳಗೆ ಏನಿದ್ರು ಬಗೆಹರಿಸ್ಕೋಬೇಕು. 4 ಜನಕ್ಕೆ ಗೊತ್ತಾಗಬಾರ್ದು. ನಾವು ನಮ್ಮ ಮನೆಗೆ ಏನೇ ಇರಲಿ ಇಂಥ ಸಮಸ್ಯೆಗಳು ನಾವು ಒಳಗೆ ಬಗೆಹರಿಸ್ಕೋಬೇಕು ಋತು ಅಕ್ಕ. ಇಟ್ಟು ಬರುತ್ತೆ ಕಣಮ್ಮ, ಬಾಯಿ ಮಾಡೋ ನಮಗಾಗುತ್ತೆ. ನಮ್ಮ ಕೆಲಸ ಏನಾನ ಇದ್ರೆ ನೋಡ್ಕೊ ಹೋಗಿ ಮನ್ವಿತಾ, ಹೋಗು. ಕೆಲಸ ಇದ್ರೆ ಏನಾನ ಮಾಡೋಗಿ ಹೋಗು. ಹೆಂಗೋ ಇದು ಆಸೆ ಕಣಮ್ಮ, ಮನೆ ಕೆಲಸ ಏನಾನ ಹೇಳಿದ್ದೆ ಅದು ಮಾಡುತ್ತೆ ದೊಡ್ಡದು. ಈಗ ಸಂಡೇನೆ ಏನು ಮಾಡೋಣ ನೋಡಿಲಿ. ನಾನು ಸಿಟ್ಟು ಬರುತ್ತೆ, ಬಾಯಿ ಮಾಡೋ ನಮಗಾಗುತ್ತೆ. ಬಾಯಿ ಮಾಡಿಬಿಡ, ಬಾಯಿ ಮಾಡ್ಕೊಂಡು ಸುಮ್ಮನೆ ಯಾಕೆ ಟೆನ್ಷನ್ ತಗೊಂತೀಯ? ಬಾಯಿ ಮಾಡ್ದಂಗೆ ಬಗೆಹರಿಸ್ಕೋಬೇಕು. ಈಗ ಯಾರಿಗೂ ಗೊತ್ತಾಗ್ಬಾರ್ದಿಲ್ಲ ಅಕ್ಕಪಕ್ಕದಾಗೆ, ಜೀವಿತ ಅಂತವ್ರಿಗೂ ಇಲ್ಲೆಲ್ಲ ನಾವು ಗೊತ್ತಾಗ್ಬಿಟ್ರೆ ಆಡ್ಕೊಂತಾರೆ. ಮೊದಲೇ ಆಗಲಿಲ್ಲ ಜನ ಜಾಸ್ತಿ, ಅದಕ್ಕೇ ಗೊತ್ತಾಗೋದು ಬೇಡ. ಒಳಗೆ ಅದು ಏನಿದ್ರು ಬಗೆಹರಿಸ್ಕೊಳ್ರಿ. ಈಗ ನಾಳೆ ದಿನ ನಿನ್ನ ಮಗಳು ನೀವು ಎಲ್ಲ ನೀವು ಚೆನ್ನಾಗಿದ್ದಾಗ ಅದನ್ನೇ ಒಂದು ಬಿಡು, ಅವಾಗ ಹಂಗಿದ್ರು, ಈಗ ಹಂಗೇನೆ ಹಿಂಗೆ ಇದ್ದಾರೆ. ಅವಾಗ ಅವ್ರ ಅಮ್ಮಯ್ಯ ಹುಡುಗಿ ಮೇಲೆ ಹಂಗೆ ಆಡ್ತಿದ್ರು ಹಿಂಗೆ ಆಡ್ತಿದ್ರು ಅಂತಾರೆ. ಅದನ್ನೇ ಒಂದು ಮ್ಯಾಟ್ರಾಗಿ ಮಾತಾಡ್ತಾರೆ. ಋತು ಅಕ್ಕ, ಹೊರಗೆ ಮಾತ್ರ ಯಾರಿಗೂ ಒಬ್ರಿಗೆ ವಿಷಯ ಗೊತ್ತಾಗೋದು ಬೇಡ. ಒಳಗೇನೆ ಒಳಗೆ ಸರಿಯಾಗಿ ಬುದ್ಧಿ ಕಲಿಸ್ರಿ. ಒಳಗಳ ಮನೆಯಾಗೆ ಹೆಣ್ಮಕ್ಳಿಗೆ ಇಂಥ ವಿಷಯಗಳು ಮಾತ್ರ, ಹೆಣ್ಮಕ್ಳು ಏನು ವಿಷಯ ಇವನ್ ಮಾತ್ರ ಒಳಗೆ ಬಗೆಹರಿಸ್ಕೋಬೇಕು. ಮಾತ್ರ ಹೊರಗೆ ತೊಗೊಂಡು ಹೋಗ್ಬಾರ್ದು ಋತು ಅಕ್ಕ. ನಾಳೆ ದಿನ ಯಾರಿಗಾದ್ರೂ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ. ಒಳಗಳ ಮನೆಯಾಗೇನೆ ಇದೆಲ್ಲ ಮಾತಾಡಿ ಬಗೆಹರಿಸ್ಕೋಬೇಕು. ಒಬ್ರಿಗೆ 4 ಜನಕ್ಕೆ ಗೊತ್ತಾಗಬಾರ್ದು. ಯಾಕಂದರೆ 4 ಜನಕ್ಕೆ ಗೊತ್ತಾದಷ್ಟು ನಮಗೆ ಇಲ್ಲೂ ತೊಂದರೆ ಮಾಡಿಕೊಂಡು ನಾವೇ ಅನುಭವಿಸ್ಬೇಕಾಗುತ್ತೆ. ತುಂಬ ಕಷ್ಟ ಆಗುತ್ತೆ. ನಾವೇ ಅನುಭವಿಸ್ಕೊಂಡು ನಾವೇ ಎಲ್ಲನ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅಯ್ಯೋ ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡ್ವಲ್ಲಪ್ಪ ಅಂತೇಳಿ ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅದಕ್ಕೇ ಇವತ್ತು ಅದನ್ನು ನೀನು ಏನಿದ್ರು ನಾವು ಅಣ್ಣ ಬಂದಮೇಲೆ ಮಾತಾಡಿ ಅದೇನು ಬಗೆಹರಿಸ್ಕೊಂಡು ಒಳಗೆ ಮಾತಾಡ್ರಿ. ಈಗ ನಾವೇ ಹೇಳೋಕ್ಕಾಗಲ್ಲ. ನಾವು ಹೇಳಿದ್ರೆ ಏನಾಗುತ್ತೆ, ಸಿಟ್ಟು ಮಾಡ್ಕೊಂತಾಳೆ ಅವಳು. ನೋಡಪ್ಪ ಹಿಂಗೆ ಹೇಳ್ತಾರೆ, ನಮ್ಗೆ ಹೇಳ್ತಾರಲ್ಲ ಅಂತ ಸಿಟ್ಟು ಮಾಡ್ಕೊಂತಾಳೆ. ಮಾಡ್ಕೊಂಬ್ಲಿ, ಸಿಟ್ಟು ಮಾಡ್ಕೊಂಬ್ಲಿ ಹೇಳು. ಅದ್ಯಾಕೆ ಸಿಟ್ಟು ಮಾಡ್ಕೊಂತಾಳೆ ಅವಳೇ? ನಾನು ನಿಮ್ಮ ಮೇಲೆ ಸಿಟ್ಟಾಗಲಪ್ಪ, ಏನಿಲ್ಲ, ನಾನು ಕಪಾಳಕ್ಕೆ ಬರೆಸ್ಬಿಡ್ತೀನಿ. ನಾನು ಹೇಳೋವಷ್ಟು ಹೇಳ್ತೀನಿ, ನಾನು ಬರ್ತೀನಿ ಸುಮ್ಮನೆ. ಇವಾಗ ನೀನು ಬೈದಿದ್ಯಾ, ಎಲ್ಲರೂ ಮೇಲೆ 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 ಬೈಬಾರ್ದು. ಬುದ್ಧಿ ಕಲಿಸೋ ರೀತಿನೂ ಐತೆ. ಬುದ್ಧಿಗೆ ಯಾವ ರೀತಿ ಕಲಿಸ್ಬೇಕು ಆ ರೀತಿ ಕಲಿಸ್ಬೇಕು. ಅದನ್ನು ಮಾತಾಡೋಣ ಬಿಡು ಋತು ಅಕ್ಕ. ಮಾತಾಡ್ತೀನಿ, ಅದೇನೋ ಎತ್ತ ಅಂತ ಕಂಡಿಡಿಯೋನು ಬಿಡು. ಹೋಗ್ಲಿ ಸುಮ್ಮನೆ. ಯಾಕೆ ಇವಾಗ ನೀವು ಟೆನ್ಷನ್ ತಗೋಬೇಡಿ, ಆರಾಮಾಗಿರ್ರಿ. ಪ್ರವೀಣಣ್ಣ ಬಂದಮೇಲೆ ಮಾತಾಡಿ ಅದೇನು ಬಗೆಹರಿಸ್ಕೊಳ್ರಿ. ಹೊರಗೆ ಮಾತ್ರ 4 ಜನಕ್ಕೆ ಗೊತ್ತಾಗ್ದಂಗೆ ನೀವು ನೋಡ್ಕೊಳ್ರಿ. ಸರಿ ಆಯ್ತು ಹೇಳಪ್ಪ. ನಾನೇನು ಯಾರಿಗೇನು ಗೊತ್ತಾಗಂಗೆ ನಾನು ಅದಕ್ಕೆ ಬಾಕ್ಲಿಕ್ಕೇನು ಮಾತಾಡ್ತೀನಿ. ನಾನು ಏನೇ ಮಾತಾಡಿದ್ರು ಬಾಕ್ಲಿಕ್ಕೇನು ಮಾತಾಡ್ತೀನಿ. ಸುಮ್ಮನೆ ಯಾಕೆ ಮಾತಾಡಿ ಯಾಕೆ ಅಂತೇಳಿ ನಾನು ಅದಕ್ಕೆ ಮಾತಾಡೋಕೆ ಹೋಗಲ್ಲ. ಏನು ಮಾತಾಡೋದಿದ್ರು ಬಾಕ್ಲಿಕ್ಕಂಡು ಮಾತಾಡ್ತೀನಿ ನಾನು. ಋತು ಅಕ್ಕ, ಒಬ್ರಿಗೆ ಕೇಳಿಸ್ಬಾರ್ದು, ಪಕ್ಕದ ಮನೆಯವ್ರಿಗೂ ಗೊತ್ತಾಗಬಾರ್ದು ನಾವು ಜಗಳ ಆಡ್ತಾ ಇರೋದು. ಒಬ್ರ ಮನೇಲಿ ಒಂದು ಜಗಳ ಆಗ್ತಾಯಿತ್ತು ಅಂದರೆ ಪಕ್ಕದ ಮನೆಯಲ್ಲೂ ಗೊತ್ತಾಗಬಾರ್ದು. ಹಂಗಿರಬೇಕು. ಹಂಗಾದ್ರೆ ಮಾತ್ರ ಸರಿ ಹೋಗುತ್ತೆ. ಸುಮ್ಮನೆ ನಾವು ಊರು ನಾಡು ಕಾಣಂಗೆಲ್ಲ ಜಗಳ ಮಾಡ್ಕೊಂಡ್ರೆ ಅಷ್ಟೇ. ಈಗ ನಾನು ನನ್ನ ಗಂಡನೂ ಸಖತ್ತು ಜಗಳ ಆಡ್ತೀವಿ. ನಾವು ಒಂದೊಂದ್ಸತಿ ಸಣ್ಣ ವಿಷಯಕ್ಕೂ ಜಗಳ ಆಡ್ತೀವಿ. ಆದರೆ ಪಕ್ಕದಾಗೆ ನಮ್ಮ ಮಾಮ ಅಲ್ಲಿ ಮಲ್ಕೊಂಡಿದ್ರೂ ಗೊತ್ತಾಗಲ್ಲ. ಹಂಗೆ ನಾವು ಜಗಳ ಆಡಿದ್ದೀವಿ. ಜಗಳ ಆಡಲ್ಲಮ್ಮಂಗಿರ್ತೀವಿ ಅಷ್ಟೇ. ಹೆಂಗೆ ಒಬ್ರಿಗೆ ಗೊತ್ತಾಗಬಾರ್ದು. ಹಂಗಾದ್ರೆ ಮಾತ್ರ ಈ ಜಗಳ ಬಗೆಹರಿತೈತೆ. ಇಲ್ಲ ಊರು ನಾಡು ಕಾಣಬೇಕು, ಬಾಯಿ ಮಾಡೋದು ಹಂಗೆಲ್ಲ ಮಾಡಿದ್ರೆ ಸುಮ್ಮನೆ ಹಿಂಗೆಲ್ಲ ಸಮಸ್ಯೆಗಳು ಅನುಭವಿಸ್ಬೇಕಾಗುತ್ತೆ. ಭಾಳ ಕಷ್ಟ ಆಗುತ್ತೆ ಆಮೇಲೆ ಮುಂದೆ. ಯಾಕೆ ಒಳಗಳ ಮನೆಯಾಗೆ ಬಗೆಹರಿಸ್ಕೊಳ್ರಿ ಇದೆಲ್ಲ. ಅಷ್ಟೇ ಹೇಳ್ತಾ ಇರೋದನ್ನು ಸರಿಯಾಗಿ ಐತೆ. ನನ್ನ ಮಗು ಫೋನ್ ಮಾಡಿ ಸರಿಯಾಗಿ ವಾರ್ನಿಂಗ್ ಮಾಡಿದ್ದೀನಿ, ಬೈದ್ಬಿಟ್ಟಿದ್ದೀನಿ. ಇವಾಗ ಅವ್ರ ಅಪ್ಪ ಬಂದಾಗ ಹೇಳಿ ಅದು ಬಗೆಹರಿಸ್ಕೊಂತೀನಿ, ನಾನು ಬಗೆಹರಿಸ್ತೀನಿ. ಅದೃಷ್ಟ ಹೇಳ್ದಂಗೆ ನಮ್ಮ ಮನೆ ಏನೈತೆ ಅದನ್ನ ನಾವು ಒಳಗೆ ಬಗೆಹರಿಸ್ಕೋಬೇಕು, ಹೊರಗೆ ತೊಗೊಂಡು ಹೋಗ್ಬಾರ್ದು. ಅದೇನಿದ್ರು ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ನಾನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.